ಪ್ರಾಯಶಃ ಕವನಗಳೆಲ್ಲ ನೋಡ್ತಿದ್ರೆ ನಾವೆಲ್ಲರೂ ಕೂಡ ವೂಂಡೆಡ್ ಸೋಲ್ಜರ್ಸ್ ಥರ ಕಾಣ್ತಿದ್ದೀವಿ. ಮತ್ತೊಮ್ಮೆ ಈ ಸಭೆಗೆ ನನ್ನ ಆಹ್ವಾನಿಸಿದ್ದಕ್ಕೆ ಕೃತಜ್ಞತೆಗಳು. ಆಗಲಿಂದಲೂ ಒಂದು ಪ್ರಶ್ನೆ ಕಾಡ್ತಾನೆ ಇದೆ, ಕಬ್ಬಣದ ಅಂಗಡಿನಲ್ಲಿ ಗುಲಾಬಿ ಹೂ ಮಾರೋದಿಲ್ಲ. ನನ್ನನ್ನು ಯಾಕೆ ಕರೆದ್ರು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಕೇಳುಗದಾಗಿ ಬರೋದಕ್ಕೆ ನನಗೆ ಬಹಳ ಕುತೂಹಲ, ಆಸಕ್ತಿ ಎಲ್ಲ ಇತ್ತು. ಇಲ್ಲಿ ಬಂದು ಪ್ರೀತಿ ಬಗ್ಗೆ ಮಾತಾಡಬೇಕು ಅನ್ನೋ ಪ್ರಶ್ನೆ ಬಂದಾಗಲಿಂದ ಅವಾಗಲಿಂದಲೂ ಯೋಚನೆ ಮಾಡ್ತಿದ್ದೀನಿ, ಹಾಗಾದ್ರೆ ಏನು ಪ್ರೀತಿ ಇರಲಿಲ್ವಾ ಅಂತ. ಏನೇನು ಎಂಗೇಜ್ ಮಾಡ್ಕೊಂಡಿದ್ದೀನಿ ನಾನು ಇಂಥ ಪ್ರಾರಂಭದಲ್ಲಿ ಇಂಟ್ರಡಕ್ಷನ್ ಮಾಡಿದ್ರು, ಜಾತಿ ಧರ್ಮ ಅದಂತೇಳಿ. ಲವ್ ಜೊತೆ ಎಂಗೇಜ್ ಮಾಡಿಲ್ವಾ? ಹಾಗಾದ್ರೆ ಲವ್ ಜೊತೆ ಎಂಗೇಜ್ ಆಗದಿರೇ 40 ವರ್ಷ ಚಳುವಳಿಯಲ್ಲಿದ್ವಾ? ಈ ಥರದ ಪ್ರಶ್ನೆಗಳು ಕೇಳ್ಕೊಳ್ಳೇಬೇಕು ಅಂತ ಅನ್ನಿಸ್ತು. ಸ್ನೇಹಿತರೆ, ಜಾಸ್ತಿ ಹೊತ್ತು ಮಾತಾಡೋದಿಲ್ಲ, ಸ್ವಲ್ಪ ತಡವಾಗಿ ಶುರುವಾಗಿದೆ, ಮುಂದಿನ ಕಾರ್ಯಕ್ರಮಗಳು ಇದ್ದಾವೆ. ಉಮರ್ ಖಲೀದ್ ಬಗ್ಗೆ ಮಾತಾಡಿದ್ವಿ. ಇವತ್ತಿಗೆ 2001 ದಿವಸ ಅವರು ಜೈಲಿಗೆ ಹೋಗಿ, ಮತ್ತು ಇರಾನ್ನಲ್ಲಿ 180 ಮಕ್ಕಳನ್ನ ನೆನ್ನೆ ತಾನೇ ಸಮಾಧಿ ಮಾಡಿದ್ದಾರೆ. ಪ್ರಾಯಶಃ ಕವನಗಳೆಲ್ಲ ನೋಡ್ತಿದ್ರೆ ನಾವೆಲ್ಲರೂ ಕೂಡ ವೂಂಡೆಡ್ ಸೋಲ್ಜರ್ಸ್ ಥರ ಕಾಣ್ತಿದ್ದೀವಿ. ನಾವು ಬೇರೆ ಬೇರೆ ಥರ ವೂಂಡೆಡ್ ಸೋಲ್ಜರ್ಸ್, ಬೇರೆ ಬೇರೆ ಬಗೆಯ ಭರವಸೆಗಳಿಂದ ನಿರೀಕ್ಷೆಗಳು ಸಫಲವಾಗದಿರ ನಾವೆಲ್ಲ ವೂಂಡೆಡ್ ಸೋಲ್ಜರ್ಸ್ ಆಗಿದ್ದೀವಿ. ವಿಶ್ವಸಂಸ್ಥೆ ಮೇಲಿಟ್ಟಿರೋ ಭರವಸೆ ನಾಶ ಆಗಿರೋದ್ರಿಂದ, ದೇಶ ಅಂತ ಕಟ್ಕೊಂಡು ಆ ದೇಶ ಮಾಡಿರೋ ದ್ರೋಹದಿಂದ, ಸಮಾಜ ಅಂತ ಕಟ್ಕೊಂಡ್ವಿ ಅದು ಈಡೇರಿಸದಿರೋ ನಿರೀಕ್ಷೆಗಳಿಂದ, ಧರ್ಮ ಮಾಡಿರುವಂತಹ ಮೋಸದಿಂದ, ಜಾತಿ ಅಂತ ಒಂದು ಅಂದ್ಕೊಂಡ್ವಿ ಅದು ಭರವಸೆಗಳನ್ನು ಫುಲ್ಫಿಲ್ ಮಾಡದೇ ಇರೋದ್ರಿಂದ, ಚಳುವಳಿಗಳು ಕೂಡ ನಾವು ಅಂದ್ಕೊಂಡಂಥ ನಿರೀಕ್ಷೆಗಳನ್ನು ಮುಟ್ಟದೇ ಇರೋದ್ರಿಂದ, ವೈಯಕ್ತಿಕ ಸಂಬಂಧಗಳಲ್ಲೂ ಕೂಡ ಆ ನಿರೀಕ್ಷೆಗಳು ಸಫಲ ಆಗದೇ ಇರೋದ್ರಿಂದ ಒಂದು ರೀತಿ ವೂಂಡೆಡ್ ಸೋಲ್ಜರ್ಸ್ ಆಗಿದ್ವಿ ನಾವೆಲ್ಲ. ಗಾಯಗೊಂಡ ಸೈನಿಕರಿಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಪರಸ್ಪರ ಪ್ರೀತಿ, ಪರಸ್ಪರ ಕೇರಿಂಗ್ ಮತ್ತು ಶೇರಿಂಗ್. ಆ ಪ್ರೀತಿ ಇದರಲ್ಲೇ ಸೌಹಾರ್ದತೆ ಬಗ್ಗೆ ಮಾತಾಡೋದು, ಸಾಲಿಡಾರಿಟಿ ಅಂತ ರೂಮಿ ಒಂದು ಪ್ರಸ್ತಾಪ ಮಾಡೋದು. ಸಾಲಿಡಾರಿಟಿ ಇರಲಿಲ್ಲ ಅಂತಂದರೆ ತಾಯಿ ಮಗುನ ಪ್ರೀತಿಸೋದಿರ್ಬೋದು, ಚಳುವಳಿ ಕಟ್ಟೋದಿರ್ಬೋದು, ಯಾವುದೂ ಸಾಧ್ಯ ಆಗೋದಿಲ್ಲ. ಈ ಥರ ಸಂದರ್ಭ ಬಂದಾಗೆಲ್ಲ ನನಗೆ ಭಾಳ ಮುಖ್ಯವಾಗಿ ಸಯೀದ್ ಅಂತೇಳಿ ಒಬ್ಬರು ಪ್ರಜಾವಾಣಿನಲ್ಲಿ ಧರ್ಮದ ಬಗ್ಗೆ ಒಂದು ಕಾಲಂ ಬರೀತಿದ್ರು. ಅವರು ಜಮಾತ್ ಇಸ್ಲಾಂನಲ್ಲಿದ್ದರು. ಹೋದ ಕಡೆ ಎಲ್ಲ ನಾನು ಇದನ್ನು ಹೇಳ್ತಿರ್ತೀನಿ. ಆ್ಯಕ್ಚುಲಿ ಅವರು ಧರ್ಮ ಅನ್ನೋದ್ರ ಬಗ್ಗೆ ಒಂದು ಡೆಫಿನೇಷನ್ ಹೇಳ್ತಿದ್ರು ಅವ್ರದ್ದೇ ಆದ ನಿಟ್ಟಿನಲ್ಲಿ. ನಾವು ಮನುಷ್ಯರು, ನಮಗೆ ಹಸಿವಾಗುತ್ತೆ ಅನ್ನೋದು ಜ್ಞಾನ. ಮನುಷ್ಯರು ನಾವೆಲ್ಲ ಚಯಾಪಚಯ ಕ್ರಿಯೆಗಳು, ಮೆಟಬಾಲಿಸಮ್ ಆ್ಯಕ್ಟಿವಿಟಿಗಳಾಗ್ತವೆ, ಅದು ಒಂದು ಜ್ಞಾನ. ನನ್ನ ಮುಂದೆ ಕೂತಿರೋರು ನೀವು ಮನುಷ್ಯರು, ನಾನು ಮನುಷ್ಯ, ನೀವು ಮನುಷ್ಯರು, ನನಗೆ ಹಸಿವಾಗುತ್ತೆ ಅಂದರೆ ನಿಮಗೂ ಹಸಿವಾಗುತ್ತೆ ಅನ್ನುವಂಥದ್ದು ವಿಸ್ತರಿತ ಜ್ಞಾನ, ವಿಜ್ಞಾನ. ಆದರೆ ನಿಮ್ಮ ಹಸಿವನ್ನೇ ನನ್ನ ಹಸಿವು ಅಂತ ಅಂದ್ಕೊಳ್ಳೋದು ಧರ್ಮ ಅಂತ ಅವ್ರು ಹೇಳ್ತಿದ್ರು. ಬಹುಶಃ ಚಳುವಳಿಯ ಧರ್ಮ ಇದು ಅಂತ ನನಗನ್ಸುತ್ತೆ. ಪ್ರೀತಿ ಅಂದರೂ ಕೂಡ ಇದೆ ಅಂತ ನನಗೆ ಭಾಳ ಮುಖ್ಯವಾಗಿ ಅನಿಸುತ್ತೆ. ಸ್ಟ್ಯಾನ್ ಸ್ವಾಮಿ ಅವರು ತೀರ್ಕೊಂಡಾಗ 2003ರಲ್ಲಿ ಅವರು ತೀರ್ಕೊಂಡ್ರು ಅಂದರೆ ಕೊಂದಾಗ್ತು ವ್ಯವಸ್ಥೆ. ಅವರು ಬ್ರೆಜಿಲ್ನಲ್ಲಿ ಫಾದರ್ ಕಮರಾ ಅನ್ನೋರಿಂದ ಭಾಳ ಇನ್ಫ್ಲೂಯೆನ್ಸ್ ಆಗಿದ್ದರಂತೆ. ಫಾದರ್ ಕಮರಾ ಅವರು ತಾನ್ಯಾತಕ್ಕೆ ಚಳುವಳಿಗೆ ಬಂದೆ, ಹೆಂಗೆ ಹಿಪೋಕ್ರಸಿ ಇದೆ ವ್ಯವಸ್ಥೆನಲ್ಲಿ ಅಂತ ಮಾತಾಡ್ಬೇಕಾದ್ರೆ ಅವ್ರದ್ದೊಂದು ಫೇಮಸ್ ಸ್ಟೇಟ್ಮೆಂಟ್ನ ಸ್ಟ್ಯಾನ್ ಸ್ವಾಮಿ ಅವರು ಹೇಳ್ತಿದ್ರಂತೆ. ವೆನ್ ಐ ಫೀಡ್ ದ ಪೂರ್ ದೆ ಕಾಲ್ ಮಿ ಎ ಸೈಂಟ್, ವೆನ್ ಐ ಆಸ್ ವೈ ದೇ ಆರ್ ಪೂರ್ ದೆ ಕಾಲ್ ಮಿ ಎ ಕಮ್ಯುನಿಸ್ಟ್ ಅಂತ. ಬಡವರಿಗೆ ಉಣಬಡಿಸಿದರೆ ನನ್ನನ್ನು ಸಂತನೆಂದರು, ಅವರೇಕೆ ಬಡವರಾಗಿದ್ದಾರೆ ಅಂದರೆ ನೀನೊಬ್ಬ ಕಮ್ಯುನಿಸ್ಟ್ ಎಂದರು ಅಂತೇಳಿ. ಪ್ರಶ್ನಿಸುವುದು ಅದಕ್ಕೆ ತುಂಬ ಮುಖ್ಯ ಅನಿಸುತ್ತೆ. ಪ್ರತಿಯೊಂದನ್ನು ಪ್ರಶ್ನಿಸಬೇಕು. ಇನ್ಫ್ಯಾಕ್ಟ್ ಪ್ರಶ್ನೆ ಮಾಡದಿರೋ ಉತ್ತರ ಎಲ್ಲದೂ ಸರಿ ಇದೆ ಅಂತ ಸಬ್ ಚಂಗಾಸಿ ಅಂತ ಅನ್ಕೊಂಬಿಟ್ಟಿದ್ದಕ್ಕೇ ನಮ್ಮ ದೇಶಗಳಿಗೆ ಬಂದಿದೆ. ಪ್ರಶ್ನೆ ಶುರುವಾಗಿರೋದಕ್ಕೇ ಪ್ರಾಯಶಃ ನೆಕ್ಸ್ಟ್ ಸೆಷನ್ ಏನಿದೆ ಇಂಟರ್ ಮೂಮೆಂಟ್ ಡೈಲಾಗ್, ಅದು ಸತ್ಯಕ್ಕಿರೋ ಹಲವು ಆಯಾಮಗಳನ್ನು ತೋರ್ಸೋಕೆ ಹೊರಡುತ್ತೆ ಅನಿಸುತ್ತೆ. ಸತ್ಯಕ್ಕೆ ಬಹುಮುಖ ಇದೆ. ಸತ್ಯ ಆಳಕ್ಕೆ ಹೋದಷ್ಟು ಕೂಡ ನಾವೆಷ್ಟು ಇನ್ನೂ ಕೂಡ ಟೊಳ್ಳಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಪ್ರತಿನಿತ್ಯದ ಆ ಅರಿವೇನಿದೆ ಅದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ಬೇರೆ ಬೇರೆ ನಾವೇನು ಸತ್ಯಗಳು ಅಂತ ಅಂದ್ಕೊಂಡ್ವಿ, ಆ ಸತ್ಯ ಮಾಡಿರೋ ದ್ರೋಹಗಳು ದಿನನಿತ್ಯ ನಮ್ಮ ಮುಂದೆ ಇದೆ. ಆ ಸುಳ್ಳನ್ನು ಪ್ರಶ್ನಿಸಬೇಕು. ನಾವು ಪ್ರೀತಿಗೆ ಅರ್ಥ ಬರುವುದೇನಪ್ಪ ಅಂದರೆ ಸುಳ್ಳನ್ನು ಪ್ರಶ್ನಿಸ್ಬೇಕಾದ್ರೇ, ಒಂದು ನೆರೇಟಿವ್ಗಳನ್ನು ಪ್ರಶ್ನಿಸ್ಬೇಕಾದ್ರೇ. ಸಣ್ಣ ಪುಟ್ಟ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಯುದ್ಧ ಶುರುವಾಗಿದೆ, ಇರಾನ್ನವರು ಅಣ್ವಸ್ತ್ರ ಮಾಡ್ತಿದ್ದಾರೆ, ನಿಮಗೆಲ್ಲ ಅವೆಲ್ಲ ಗೊತ್ತಿದೆ. ಅಣ್ವಸ್ತ್ರ ಅಲ್ಲ, ಜೆನೀವಾದಲ್ಲಿ ಮಾತುಕತೆ ಇತ್ತು, ನಾವು ಮಾಡಲ್ಲ ಅಂತ ಫತ್ವಾ ಬೇರೆ ಹೊರಡಿಸಿದ್ರಂತೆ ಖೊಮೈನಿಯವರು. ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ನಾವು ಅಣ್ವಸ್ತ್ರ ಮಾಡಲ್ಲ ಅಂತ ಫತ್ವಾ ಹೊರಡಿಸಿದ್ದಾರೆ. IAEA ಬಿಟ್ಕೊಂಡಿದ್ದಾರೆ. ಆದರೂ ಕೂಡ ಅವರು ಅಣ್ವಸ್ತ್ರ ತಯಾರು ಮಾಡ್ತಿದ್ದಾರೆ ಅಂತ ಸುಳ್ಳು ಹೇಳಿ ಶುರು ಮಾಡಿದ್ರು. ಈ ಸುಳ್ಳನ್ನು ಪ್ರಶ್ನಿಸಬೇಕಾಗಿತ್ತು. ನರೇಂದ್ರ ಮೋದಿ ಪ್ರಶ್ನಿಸಬೇಕಾಗಿತ್ತು. ಈ ಸುಳ್ಳನ್ನು ಎಲ್ಲ ದೇಶಗಳು ಪ್ರಶ್ನಿಸಬೇಕಾಗಿತ್ತು. ತಾವು ಸತ್ಯವಂತರು ಅನ್ನೋ ಲಿಬರಲ್ ವೆಸ್ಟ್ ಏನಿದೆ ಅವರು ಈ ಸುಳ್ಳನ್ನು ಪ್ರಶ್ನಿಸಬೇಕಾಗಿತ್ತು.
ಅಂದರೆ ಅಧಿಕಾರ ಮತ್ತು ಬಲ ಇರುವವರು ಸುಳ್ಳಿಗೆ ಜೊತೆಯಾದಾಗ ಸತ್ಯ ಯಾವತ್ತೂ ಬಲಿಷ್ಠವಾದಂಥ ಸತ್ಯಗಳು, ಬಲಹೀನವಾದಂಥ ಸುಳ್ಳುಗಳು, ಇವೆರಡರ ನಡುವೆನೇ ಇವತ್ತು ದೇಶದಲ್ಲಿ, ಜಗತ್ತಿನಲ್ಲಿ ದೊಡ್ಡ ಸಂಘರ್ಷ ನಡೀತಾ ಇದೆ. ಕಣ್ಣೆದುರುಗಡೆನೇ ನೋಡಿದ್ವಿ. 2003ರಲ್ಲಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂತಂದರು. ಇರಾಕ್ನಲ್ಲಿ ಸರ್ವನಾಶ ಮಾಡಿದ್ರು. ಯಾವುದೂ ಸಿಕ್ಕಲಿಲ್ಲ, ಅದನ್ನು ಘೋಷಣೆ ಮಾಡಿದ್ರು. ಅದೇ ಥರನೇ ಭಾರತದಲ್ಲೂ ಕೂಡ 2015ರಲ್ಲಿ ಅಕ್ಲಾಕ್ನ ಫ್ರಿಜ್ ಒಳಗಡೆ ದನದ ಮಾಂಸ ಇತ್ತು ಅಂತಲೂ ಸುಳ್ಳು ಹೇಳಿದ್ರು. ಅವನನ್ನು ಕೊಂದಾಕದ್ಮೇಲೆ ದನದ ಮಾಂಸ ಅಲ್ಲ, ಅದು ಕುರಿ ಮಾಂಸ ಅಂತ ಗೊತ್ತಾಯಿತು. ಆ ಕೊಂದಾಕದವ್ರನ್ನ ಬೇಲಲ್ಲಿ ಹೊರಗಡೆ ಬಂದರೆ ಅವ್ರನ್ನ ನಾವು ಸಿಕ್ಕಾಪಟ್ಟೆ ಅವ್ರನ್ನ ಸಂಭ್ರಮಿಸಿ ಹೊರಗಡೆ ಕರ್ಕೊಂಡು ಬಂದ್ವಿ. ಈ ಸುಳ್ಳುಗಳನ್ನು ಪ್ರಶ್ನಿಸೋದು ಬಹಳ ಬಹಳ ಮುಖ್ಯ ಇದೆ. ಆ ಸುಳ್ಳಿನಲ್ಲಿ ನಾವು ಬದುಕಿದ್ದಷ್ಟು ನಾವು ಪ್ರೀತಿಸೋಕ್ಕೆ ಸಾಧ್ಯ ಇಲ್ಲ. ನಮಗೆ 180 ಜನ ಮಕ್ಕಳು ಅಲ್ಲಿ ಅಮಾಯಕರು ಸತ್ತಿದ್ದಕ್ಕೆ ನಮ್ಮಲ್ಲಿ ಕಣ್ಣೀರು ಬರಲಿಲ್ಲ ಅಂದರೆ, ನಮ್ಮ ಮಕ್ಕಳು ಸತ್ತಾಗ ನಮ್ಮ ಕಣ್ಣಲ್ಲಿ ಬರೋ ಸುಳ್ಳು, ಅದು ಪ್ರೀತಿ ಸುಳ್ಳು. ಹತ್ರಾಸ್ನಲ್ಲಿ ಆ ಹೆಣ್ಣುಮಗಳು, ಅವಳಿಗೆ ಅನ್ಯಾಯ ಆಯಿತು ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ಲಿಲ್ಲ ಅಂತಂದರೆ, ನನ್ನ ಮಗಳನ್ನು ನಾನು ಪ್ರೀತಿ ಮಾಡೋದು ಭಾಳ ಸುಳ್ಳದು. ಪ್ರತಿನಿತ್ಯ ಮೊನ್ನೆ ಅನಿಸುತ್ತೆ, ಒಂದು ಇಡೀ ಫ್ಯಾಮಿಲಿ ಚರಂಡಿಯನ್ನು ಕ್ಲೀನ್ ಮಾಡಬೇಕಾದ್ರೆ ಇಡೀ ಫ್ಯಾಮಿಲಿ ಸತ್ತೋಗಿದೆ. ಅದರ ಬಗ್ಗೆ ನನಗೆ ನನ್ನ ಪ್ರೀತಿ, ಅದರ ಬಗ್ಗೆ ವ್ಯಕ್ತ ಮಾಡ್ದಿರ ಚಂದ್ರಯಾನದಲ್ಲಿ ನಾವು ಯಶಸ್ವಿ ಸಾಧಿಸಿದ್ವಿ ಅಂತ ನಾವು ಚಪ್ಪಾಳೆ ತಟ್ಟಿದ್ರೆ ನನ್ನ ಪ್ರೀತಿ ಸುಳ್ಳು. ಸೊ ಹೀಗಾಗಿ ಸತ್ಯವನ್ನು ಹೇಳುವುದು, ಸುಳ್ಳನ್ನು ಪ್ರಶ್ನಿಸುವುದು, ಮುಖ್ಯವಾಗಿ ಅಧಿಕಾರವನ್ನು ಪ್ರಶ್ನಿಸುವುದು ಪ್ರೀತಿಯ ಬಹುಮುಖ್ಯ ಸಾತತ್ಯ ಅನಿಸುತ್ತೆ. ಪ್ರೀತಿ ಇದೆ ಅಂದರೆ, ನಾನು ಪ್ರೀತಿಸ್ತೇನೆ ಅನ್ನೋದಾದರೆ ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಈ ನಿಟ್ಟಿನಲ್ಲಿ ಈ ಯುದ್ಧದ ಸುಳ್ಳಿನ ಬಗ್ಗೆ, ಎಲ್ಲ ಯುದ್ಧದ ಸುಳ್ಳಿನ ಬಗ್ಗೆ, ಬರೀ ಇವತ್ತಿನದಲ್ಲ, ಆ ಸುಳ್ಳಿನ ಬಗ್ಗೆ ಮರಾಠಿನಲ್ಲೊಂದು ಕವನ ಯಾರೋ ಬರೆದಿದ್ದಾರೆ. ಅದನ್ನು ದರ್ಶನ್ ಮೋಂಡ್ಕರ್ ಅಂತೇಳಿ ನೀವುಗಳು ಫಾಲೋ ಮಾಡಿಲ್ಲ ಅಂದರೆ ಅವ್ರು ಫಾಲೋ ಮಾಡಿ. ಭಾಳ ಸೆಟೈರಿಕಲ್ ಆಗಿ ಅವರು ಕೆಲವರು ಮಾಡ್ತಾರೆ. ಅವರು ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದರು. ಅದೊಂದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನಿಸ್ತಾರೆ ನನಗೆ. ಯುದ್ಧವೆಂದರೆ ಏನೆಂದು ಇವರನ್ನು ಕೇಳು, ಯುದ್ಧವೆಂದರೆ ಏನೆಂದು ಇವರನ್ನು ಕೇಳು. ಇತಿಹಾಸ ಮತ್ತೊಮ್ಮೆ ಗಸ್ತು ಹೊಡೆಯುತ್ತಿರುವ ಈ ಹೊತ್ತಿನಲ್ಲಿ ಯುದ್ಧವೆಂದರೇನೆಂದು ಈ ಸಾಕ್ಷಿಗಳನ್ನು ಕೇಳು. ಬೆರೆತು ಬಾಳಲು ಅಡ್ಡಿಯಾಗಿದ್ದ ಗೋಡೆಗಳನ್ನು ಕೆಡವಿದ ಜರ್ಮನರನ್ನು ಕೇಳು. ಕೆಂಪು ಚೌಕವನ್ನು ತಲುಪಿದರೂ ಕೊರೆವ ಚಳಿಯಲ್ಲಿ ಕೊರಡಾಗಿ ಅಸುನೀಗಿದವರ ಮಕ್ಕಳನ್ನು ಕೇಳು. ಯುದ್ಧವೆಂದರೆ ಏನೆಂದು ಇಟಲಿಯನ್ನು ಕೇಳು, ಪೋಲೆಂಡನ್ನು ಕೇಳು, ಕೊನೆಗೊಮ್ಮೆ ಯುದ್ಧದಲ್ಲಿ ಗೆದ್ದ ಬ್ರಿಟನ್ನನ್ನೇ ಕೇಳಿಬಿಡು. ಯುದ್ಧವೆಂದರೆ ಏನೆಂದು ಸೂರ್ಯ ಉದಯಿಸಿದ ನಾಡಾದರೂ ಬೆಳಗಾಗುವುದರೊಳಗೆ ಬೂದಿಯಾದ ನೆಲವನ್ನು ಕೇಳು. ಸುತ್ತುವರೆದ ಬೆಂಕಿಯ ಮಧ್ಯೆ ಬುದ್ಧನನ್ನು ಅಪ್ಪಿ ಹಿಡಿದವರನ್ನು ಕೇಳು. ಬಂಜರಾಗಿರುವ ಹಿರೋಶಿಮಾವನ್ನು ಕೇಳು, ಬಂಜೆಯಾಗಿರುವ ನಾಗಸಾಕಿಯನ್ನು ಕೇಳು. ಭರ್ತಿ 8 ವರ್ಷ ರಕ್ತ ಕಾರುತ್ತಿದ್ದ ಇರಾನನ್ನು ಕೇಳು, ಇರಾಕನ್ನು ಕೇಳು, ಅಫ್ಘಾನಿಸ್ತಾನವನ್ನು ಕೇಳು, ವಿಯೆಟ್ನಾಮನ್ನು ಕೇಳು. ಹಿಮಪರ್ವತದಲ್ಲಿ ಹೆಣಗಳ ಪೇರಿಸಿದ ಕಾರ್ಗಿಲನ್ನಾದರೂ ಕೇಳು, ಲಡಾಖನ್ನು ಕೇಳು. ಕುರುಕ್ಷೇತ್ರ ಮುಗಿದ ಮೇಲೆ ಹೆಣಗಳ ನಡುವೆ ಹುಚ್ಚನಂತೆ ಅಲೆದ ಅಶ್ವತ್ಥಾಮನನ್ನು ಕೇಳು. 100 ಹೆಣಗಳ ತಬ್ಬಿಕೊಂಡು ಭೂಮಿ ಬಿರಿಯುವಂತೆ ರೋಧಿಸಿದ ಗಾಂಧಾರಿಯನ್ನು ಕೇಳು. ಹಾಗೆಯೇ ಗೆದ್ದ ಪಾಂಡವರ ಮಡದಿ ಪಾಂಚಾಲಿಯನ್ನೂ ಮರೆಯದೆ ಕೇಳು. ಯುದ್ಧವೆಂದರೇನೆಂದು ಪುರೂರವನನ್ನು ಕೇಳು, ನೆಪೋಲಿಯನ್ನನ್ನು ಕೇಳು, ಇಡೀ ಜಗತ್ತನ್ನೇ ಗೆಲ್ಲ ಬಯಸಿದ ಅಲೆಕ್ಸಾಂಡರ್ನನ್ನು ಕೇಳು. ಕಳಿಂಗದ ಕಠಿಣ ಕಾಳಗದಲ್ಲಿ ವಿಜಯಿಯಾದ ಅಶೋಕನನ್ನು ಕೇಳು. ಯುದ್ಧವೆಂದರೇನೆಂದು ಹೋಗಲಿ, ಯುದ್ಧ ಮಾಡಲು ಒಲ್ಲೆ ಎಂದ ಸಿದ್ಧಾರ್ಥ ಗೌತಮನನ್ನಾದರೂ ಕೇಳು. ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಮಕ್ಕಳ ಬರುವನ್ನು ಎದುರು ನೋಡುವ ಹೆತ್ತ ಕರುಳನ್ನು ಕೇಳು. ಫೋನಿನ ಗಂಟೆ ಬಾರಿಸಿದಾಗಲೆಲ್ಲ ಹೆದರಿ ನಡುಗುವ ಹೆಂಡತಿ ಮಕ್ಕಳನ್ನು ಕೇಳು. ಗಡಿವಲಯದ ಗ್ರಾಮಗಳನ್ನು ಕೇಳು. ಶೆಲ್ ದಾಳಿಯಲ್ಲಿ ಪುಡಿಯಾದ ಗೋಡೆಗಳನ್ನು ಕೇಳು. ಭೀತಿಯಿಂದ ನಡುಗುವ ಮನೆಗಳನ್ನು ಕೇಳು. ಅಥವಾ ಈ ರಾತ್ರಿ ನಿನ್ನ ಭೂರಿ ಭೋಜನ ಮುಗಿಸಿ 1-2 ಪೆಗ್ಗು ಏರಿಸಿ ಬಂಗಲೆಯೊಳಗಿನ ಸುಂದರ ಉದ್ಯಾನದೊಳಗೆ ತಿಂದದ್ದು ಅರಗಲೆಂದು 1-2 ಸುತ್ತು ಹಾಕಿದ ನಂತರ, ಅಥವಾ ಮೊಬೈಲಿನ ಮೂಲಕವೇ ನಿನ್ನ ಘನಾಭಿಪ್ರಾಯಗಳನ್ನೆಲ್ಲ ಲೋಕಕ್ಕೆ ಕಕ್ಕಿ ಟಿವಿಯಲ್ಲಿನ ತಲೆಬುಡವಿಲ್ಲದ ಘನಘೋರ ಅರಚಾಟಗಳೆಲ್ಲ ಮುಗಿದು ನಾಳೆ ನಿನ್ನ ಕೆಲಸಗಳೆಲ್ಲ ನಿಗದಿಯಾದರ ನಂತರವಾದರೂ ನಿನ್ನನ್ನೇ ನೀನೊಮ್ಮೆ ಕೇಳಿಕೋ, ಯುದ್ಧವೆಂದರೇನೆಂದು. ಸಾಧ್ಯವಾದರೆ ನಿನ್ನ ಅಂತಃಸಾಕ್ಷಿಯನ್ನು ಕೇಳಬೇಕಾಗಿದೆ, ಪ್ರಶ್ನಿಸ್ಕೋಬೇಕಾಗಿದೆ. ವಿಶ್ವಸಂಸ್ಥೆಯನ್ನು ಪ್ರಶ್ನಿಸಬೇಕು, ಅಮೇರಿಕಾವನ್ನು ಪ್ರಶ್ನಿಸಬೇಕು, ನಮ್ಮ ದೇಶವನ್ನು ಪ್ರಶ್ನಿಸಬೇಕು, ಮೋದಿಯನ್ನು ಪ್ರಶ್ನಿಸಬೇಕು, ಖಂಡಿತ ಸಿದ್ದರಾಮಯ್ಯ ಅವ್ರನ್ನ ಪ್ರಶ್ನಿಸಬೇಕು, ಮಠಗಳನ್ನು ಪ್ರಶ್ನಿಸ್ಕೋಬೇಕು, ಚಳುವಳಿಗಳನ್ನು ಪ್ರಶ್ನಿಸಬೇಕು.
ನಮ್ಮನ್ನು ನಾವು ಪ್ರಶ್ನಿಸ್ಕೋಬೇಕು. ನಾವು ಸಂಪೂರ್ಣವಾಗಿ ಮನುಷ್ಯರಾಗದಿರ ಸಂಪೂರ್ಣ ಪ್ರೀತಿ ಸಾಧ್ಯವೇ ಇಲ್ಲ. ನಾವು ವುಂಡೆಡ್ ಸೋಲ್ಜರ್ಸ್ ಆಗಿರ್ತೀವಿ ಅಥವಾ ವಿಭಜಿತವಾದಂಥ ಮನುಷ್ಯರಾಗಿರ್ತೀವಿ. 2-3 ದಿನಗಳಿಂದ ಭಾಳ ಸಂಕಟವಾಗ್ತದೆ. ಚಳುವಳಿಗಳು ಒಂದಾನೊಂದು ಕಾಲದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರ ಅಂದ್ಕೊಂಡ್ವಿ. ಒಳ ಮೀಸಲಾತಿಯ ಬಗ್ಗೆ ನಡೀತಿರೋ ಚರ್ಚೆಗಳನ್ನು ನೋಡಿದ್ರೆ ಹಾಗೂ ಈ ಮೋದಿ ಫ್ಯಾಸಿಸಮ್ನ ವಿರೋಧಿಸಬೇಕು ಅಂತ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡ್ತಿರುವಂಥ ಹಲವಾರು ಸುಳ್ಳುಗಳನ್ನು ನೋಡಿದ್ರೆ, ನಿನ್ನೆ ಬಾಬಾ ಬುಡನ್ಗಿರಿನಲ್ಲಿ ಒಂದು ನಡೆದಿದೆ ಸುಳ್ಳುಗಳ ವಿಷಯ. ಒಳ ಮೀಸಲಾತಿ ವಿಷಯದಲ್ಲಿ ಯಾಕೆ ಕೆಲವು ವಿಷಯಗಳು ನಿಮ್ಮ ಜೊತೆ ಹಂಚ್ಕೋಬೇಕಂದ್ರೆ, ನಮ್ಮ ಪ್ರೀತಿ ಸುಳ್ಳಾಗಬಾರ್ದು, ನಮ್ಮ ನ್ಯಾಯ ಅರೆಬರೆ ನ್ಯಾಯ ಆಗಬಾರ್ದು. ಅಸ್ಪೃಶ್ಯ ಅಲೆಮಾರಿಗಳು ಒಳ ಮೀಸಲಾತಿಯಲ್ಲಿ ಅತ್ಯಂತ ಹಿಂದುಳಿದವರ ಪಟ್ಟಿನಲ್ಲಿ ಅವರನ್ನು ಸೇರಿಸಿ ಅತ್ಯಂತ ಮುಂದುವರೆದಲ್ಲ, ಸಾಪೇಕ್ಷವಾಗಿ ಮುಂದುವರೆದವರ ಪಟ್ಟಿಗೆ ಅಲೆಮಾರಿಗಳನ್ನ ಸೇರಿಸ್ಬಿಟ್ರು. ಸಿಕ್ಕಾಪಟ್ಟೆ ಹೋಗಿ ಪ್ರಚಾರ ಎಲ್ಲ ಮಾಡಿ, ಇಲ್ಲ ನಿಮ್ಗೆ ಹೆಂಗೆ 1% ನಿಮಗೆ ಕೊಟ್ಟೇ ಕೊಡ್ತೀವಿ ಅಂತಂದರು. ಎಂಥ ದ್ರೋಹ ಅಂತಂದರೆ, ಹೈಕೋರ್ಟಲ್ಲಿ ಸರ್ಕಾರ ಹಾಕಿರೋ ಅಫಿಡವಿಟ್ಟಿನಲ್ಲಿ ಅಸ್ಪೃಶ್ಯ ಅಲೆಮಾರಿಗಳು ಯಾವ ಗ್ರೂಪ್ ಸಿನಲ್ಲಿ ಅವ್ರನ್ನ ಸೇರಿಸಿದ್ದಾರೆ ಅವರಷ್ಟೇ ಮುಂದುವರೆದಿದ್ದಾರೆ ಅಂತ ಕೊಟ್ಬಿಟ್ರು ಅಫಿಡವಿಟ್ನ. ಪ್ರಶ್ನಿಸ್ಬೇಕು ನಾವು ಇದನ್ನು. ನರೇಂದ್ರ ಮೋದಿಯನ್ನು ಪ್ರಶ್ನಿಸುವುದು ಸುಲಭ ಹೇಳ್ತಿಲ್ಲ ನಾನು, ತುಂಬ ಕಷ್ಟ. ಪ್ರಶ್ನಿಸಿದವರು ಜೈಲಲ್ಲಿದ್ದಾರೆ. 2001 ದಿವಸ ಆಯಿತು. ನಾನಿನ್ನೂ ಜೈಲಲ್ಲಿಲ್ಲ, ಗೊತ್ತಿಲ್ಲ, ನನ್ನ ಮೇಲೆ ಇನ್ನೂ ಕೇಸೇ ಆಗಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. 3 ಥಿಯರಿ ಇದೆ ಅದಕ್ಕೆ, ಮತ್ತೊಂದು ಸತಿ ಯಾವಾಗಾದರೂ ಮಾತಾಡೋದು. ಅರ್ಥವಾಗಲ್ಲ ಅನ್ನೋ ಥಿಯರಿನ ಯಾವಾಗಲೂ ನರಸಿಂಹಮೂರ್ತಿಯವರು ಹೇಳ್ತಿರ್ತಾರೆ. ಪ್ರೀತಿ ಜಾಸ್ತಿ ಇರುತ್ತೆ. ಪ್ರಶ್ನಿಸೋದು ಕಷ್ಟ ಮೋದಿಯವರನ್ನು. ಸರಿ, ಮೋದಿತ್ವದ ಹಲವು ಛಾಯೆಗಳನ್ನು ನಾವು ಪ್ರಶ್ನಿಸಬೇಕು, ಇಲ್ಲ ಅಂತಂದ್ರೆ ಸತ್ಯ ಸಂಪೂರ್ಣವಾಗಿ ಸಿಗೋದಿಲ್ಲ. ಬಾಬಾ ಬುಡನ್ಗಿರಿನಲ್ಲಿ ಇದ್ದ ಒಂದೇ ಪ್ರಶ್ನೆ ಏನು? ಅದು ದರ್ಗಾ, ಅದು ದೇವಸ್ಥಾನ ಅಲ್ಲ. ಸೊ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ 2018ರಲ್ಲಿ ನಾಗಮೋಹನ್ ದಾಸ್ ಸಮಿತಿನೇ ಸಂಪೂರ್ಣವಾದಂಥದ್ದು ಒಂದು ಹೇಳ್ತಾರೆ. ಇಲ್ಲ, ಅದು ದರ್ಗಾ. 1991ರ ಆ್ಯಕ್ಟ್ ಇದೆ, ಅದನ್ನು ಬದಲಾಯಿಸ್ಬಿಟ್ರೆ ಆ್ಯಕ್ಟ್ಗೆ ಮೋಸ ಆಗುತ್ತೆ ಅಂತ ಇದೇ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟವಾಗಿ ಆದೇಶವನ್ನು ಕೂಡ ಮಾಡಿತು. ಕೋರ್ಟ್ಗೋಯ್ತು, ಸುಪ್ರೀಂ ಕೋರ್ಟ್ಗೆ. ಮತ್ತೆ 2025ಗೆ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲೇ ಮತ್ತೊಂದು ಸತಿ ನೀವು ತೀರ್ಮಾನ ತಗೊಳ್ಳಿ ಅಂತಂದರೆ, ನಾವು ಹೋಗಿ ಮಾತಾಡಿದಾಗ ಇಲ್ಲ 91ರ ಆ್ಯಕ್ಟ್ಗೆ ಇದು ವಿರುದ್ಧ ಆಗುತ್ತೆ, ನಾವು ಖಂಡಿತ ಇದನ್ನು ವಿರೋಧಿಸ್ತೀವಿ ಅಂತ ಹೇಳಿದ ಒಂದೇ ವಾರದಲ್ಲಿ ಬಾಬಾ ಬುಡನ್ ದರ್ಗದಲ್ಲಿ ಅರ್ಚಕನ್ನ ನೇಮಕ ಮಾಡಬೇಕು, ಅದರಲ್ಲಿ ನಮ್ಮದೇನೂ ಅಬ್ಜೆಕ್ಷನ್ ಇಲ್ಲ ಅಂತ ಕೋರ್ಟಲ್ಲಿ ಫೈಲ್ ಮಾಡಿದ್ರು. ನಿನ್ನೆ ಏನಾಯಿತು? ಅರ್ಚಕನೂ ಇರ್ತಾನೆ, ದರ್ಗಾದಲ್ಲಿ ಮುಜಾವರು ಇರ್ತಾರೆ. ನಿನ್ನೆ ಉರುಸ್ ನಡಿಬೇಕು. ಉರುಸ್ ನಡೆಯೋದಕ್ಕೆ ಶಾಖಾದ್ರಿನ ಬಿಟ್ಟಿಲ್ಲ, ಉರುಸ್ ನಡೆದಿಲ್ಲ. ದತ್ತಾತ್ರೇಯ ಜಯಂತಿ ನಡಿಬೇಕಾದ್ರೆ ಸೀದಾ ಬ್ರಾಹ್ಮಣ ಪುರೋಹಿತರು ಗರ್ಭಗುಡಿಗೆ ಹೋಗ್ಬಿಟ್ಟು ಎಲ್ಲ ರೀತಿಯ ವೈದಿಕ ಆಚರಣೆಗಳನ್ನು ಮಾಡ್ತಾರೆ. ಪ್ರಶ್ನಿಸಬೇಕಾಗಿರೋದು, ಬಾಬ್ರಿ ಮಸೀದಿ ಕೆಡವಿದ್ದು ಎಷ್ಟು ತಪ್ಪೋ, ಬಾಬಾ ಬುಡನ್ ದರ್ಗಾವನ್ನು ಹಂತ ಹಂತವಾಗಿ ದೇವಸ್ಥಾನ ಮಾಡ್ತಿರೋದು ಅಷ್ಟೇ ತಪ್ಪು. ಇಲ್ಲ ಅಂದರೆ ಸತ್ಯ ನಮಗೆ ಪೂರ್ಣವಾಗಿ ದಕ್ಕಲ್ಲ. ಮೀಸಲಾತಿ ಯಾವ ರೀತಿ ಸಾಮಾಜಿಕ ನ್ಯಾಯದ ಅತ್ಯಂತ ಪ್ರಮುಖವಾದಂಥ ಸಾಧನವೋ, ಇದುವರ ತನಕ ತಿಂದು ಕೊಬ್ಬಿದವರು ಇತಿಹಾಸದಲ್ಲಿ ಜ್ಞಾನ, ಅಧಿಕಾರ, ಸಂಪತ್ತನ್ನು ಮನುವಾದದ ಕಾರಣಕ್ಕೆ ಬೇರೆಯವ್ರ ಹತ್ರ ಕಿತ್ಕೊಂಡು ತಿಂದವರು ಆದ್ಯತೆ ಮೇರೆಗೆ ಬಿಟ್ಟು ಕೊಡುವುದೇ ಸಾಮಾಜಿಕ ನ್ಯಾಯ, ಅದೇ ಸಂವಿಧಾನ. ಯಾವ ಕಾರಣಕ್ಕೆ ಆದ್ಯತೆ ಮೇರೆಗೆ ವಂಚಿತರಿಗೆ ಆದ್ಯತೆ ಮೇಲೆ ಕೊಡಬೇಕು, ಅದಕ್ಕೆ ಒಳ ಮೀಸಲಾತಿನೂ ಬೇಕಲ್ವ? ಒಳ ಮೀಸಲಾತಿ ಅಂದರೆ ಬ್ರಾಹ್ಮಣ್ಯದ ಹಲವು ಮುಖಗಳು. ನಾವು ಯಾವುದನ್ನು ಉತ್ತರ ಅನ್ಕೋತೀವಿ, ಉತ್ತರವೇ ಹೆಂಗೆ ಪ್ರಶ್ನೆಗಳಾಗೋಗ್ತಿದೆ ಅನ್ನೋದು ನಮ್ಮ ಮುಂದೆ ಇದೆ. ರಾಷ್ಟ್ರ ಸಾಮ್ರಾಜ್ಯಶಾಹಿ ಇದ್ದಾಗ ರಾಷ್ಟ್ರ ಉತ್ತರ, ಆ ರಾಷ್ಟ್ರವೇ ಸಾಮ್ರಾಜ್ಯಶಾಹಿ. ಪ್ಯಾಲೆಸ್ತೈನ್ ಬಗ್ಗೆ, ಯಹೂದಿಗಳ ಬಗ್ಗೆ ಈ ಪ್ರಶ್ನೆ ಸದಾ ಬರುತ್ತೆ. 60 ಲಕ್ಷ ಯಹೂದಿಗಳನ್ನು ಕೊಚ್ಚಿ ಕೊಂದಾಕಿದ್ದು ಭೀಕರ, ಅದನ್ನು ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಸಾಮಾನ್ಯವಾಗಿ ಚಳುವಳಿಗೆ ಬಂದಂಥ ಹೊಸದರಲ್ಲಿ ನಮಗೇನು ಅನ್ನಿಸ್ತಿತ್ತು ಅಂತಂದರೆ, ಒಂದು ನೋವನ್ನು ಅರ್ಥ ಮಾಡ್ಕೊಂಡವ್ರಿಗೆ ಇನ್ನೊಂದು ನೋವು ಅರ್ಥ ಮಾಡ್ಕೊಳ್ಳೋದು ಸುಲಭ. ಇಷ್ಟೊಂದು ನೋವು ಅನುಭವಿಸಿದಂಥ ಯಹೂದಿಗಳು ಪ್ಯಾಲೆಸ್ತೈನರಿಗೆ ಅದಕ್ಕಿಂತ ಜಾಸ್ತಿ ನೋವು ಹೆಂಗೆ ಕೊಡೋಕ್ಕೆ ಸಾಧ್ಯ? ಇಷ್ಟೊಂದು ನೋವು ನಾವು ಅಂದರೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಇರಲಿಲ್ಲ ಬಿಡಿ, ಈ ಜನಕ್ಕೆ ನಾನು ಅದನ್ನು ಹೇಳ್ತಿಲ್ಲ. ಬಟ್ ನಾವೇನು ಕಟ್ಕೋಬೇಕು ಅಂದ್ವಿ ಆ ರಾಷ್ಟ್ರದಲ್ಲಿ ಎಲ್ಲ ಸಾಮ್ರಾಜ್ಯಶಾಹಿ ಛಾಯೆಗಳೇ ಹೆಂಗೆ ಬರ್ತದೆ? ಅದ್ರ ಜೊತೆಗೆ ದೊಡ್ಡ ವೆಸ್ಟರ್ನ್ ಲಿಬರಲ್ ಸೋಗಲಾಡಿತನಗಳು ಒಂದಷ್ಟಿದ್ದಾವೆ. ಅಂದರೆ ನಮ್ಮ ಉತ್ತರಗಳ ಅನ್ವೇಷಣೆ ನಮ್ಮೊಳಗಿಂದು ಕೂಡ, ನಮ್ಮೊಳಗಡೆ ಹಲವಾರು ಇರ್ತವೆ.
ನನ್ನ ಹಿನ್ನೆಲೆಯಿಂದ ಬಂದಂಥವ್ರು, ನಾನೊಬ್ಬ ಪ್ರಿವಿಲೇಜ್ಡ್ ಹಿನ್ನೆಲೆಯಿಂದ ಬಂದಂಥವ್ನು. ಹೀಗಾಗಿ ನಾನು ವೇದಿಕೆ ಮೇಲೆ ಕರೆದು ಇಂಥದ್ರಲ್ಲಿ ಮಾತಾಡಬೇಕು ಅನ್ಬೇಕಾದ್ರೆ ನನಗೆ ಭಾಳ ಅಳುಕಿರುತ್ತೆ. ನಾನು ಜಾತಿ ಶೋಷಣೆಯನ್ನು ಅನುಭವಿಸ್ದನಲ್ಲ, ಹೆಂಗಸು ಅಥವಾ ಗಂಡಲ್ಲದವರಿಗೆ ಇರುವ ಶೋಷಣೆಗಳು ನಾನು ಅನುಭವಿಸ್ದನಲ್ಲ, ಮಧ್ಯಮ ವರ್ಗದಲ್ಲಿದ್ದವನು. ನಾನು ಇದುವರೆ ತನಕ ಹಸು ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ಹೀಗಾಗಿ ನನಗೆ ಸೌಹಾರ್ದವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಹೊರತು ನನ್ನಲ್ಲಿ ಇನ್ನೂ ಕೂಡ ಈ ಕೊಳೆಗಳು ಈ ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ ಅಂತ ನನಗನ್ನಿಸ್ಲಿಲ್ಲ ಅಂತಂದರೆ ನನ್ನ ಹಿನ್ನೆಲೆಯಿಂದ ಬಂದಂಥವನಿಗೆ. ಅಥವಾ ನಿಧಾನಕ್ಕೆ ಈ ಸಮಾಜದಲ್ಲಿ ಕೆಳಗಿಂದ ಮೇಲೆ ಹೋಗ್ತಾ 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 ಬ್ರಾಹ್ಮಣರಾಗ್ಬಿಡೋ ಅಂಥ ಒಂದು ಆತಂಕ ಇದೆಯಲ್ಲ. ಈಗಾಗಲೇ ಬ್ರಾಹ್ಮಣರಾಗಿರೋರು ನನ್ನಂಥವ್ರು ಚಳುವಳಿಯಿಂದ ಒಂದಷ್ಟು ಪಡ್ಕೊಂಡು ಮಧ್ಯಮ ವರ್ಗವಾಗಿ ಒಂದು ರೀತಿಯಾದಂಥ ಪಟ್ಟಭದ್ರ ಬ್ರಾಹ್ಮಣ್ಯವನ್ನಾಗಿ ನವಬ್ರಾಹ್ಮಣರಾಗ್ಬಿಡುವಂಥದ್ದು ಇನ್ನೊಂಥದ್ದು ನಮ್ಮ ಸಮಾಜದಲ್ಲಿ ನಡೀತಿರೋ ಪ್ರಕ್ರಿಯೆಗಳು. ಇಲ್ಲೂ ಕೂಡ ಪ್ರೀತಿ ಅರಳೋದಕ್ಕೆ ಸಾಧ್ಯ ಇಲ್ಲ. ಅಂತಿಮವಾಗಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳಿನಲ್ಲಿ ತಾನೇ ಪ್ರೀತಿ ಇರುವಂಥದ್ದು. ಪ್ರೀತಿ ಅನ್ನೋದು ಹಂಚಿಕೊಳ್ಳುವುದು ತಾನೆ. ಪ್ರೀತಿ ಅನ್ನೋದು ಶೇರಿಂಗ್ ಮತ್ತು ಕೇರಿಂಗ್ ತಾನೆ. ಶೇರಿಂಗ್ ಮತ್ತು ಕೇರಿಂಗ್ ಅಂತಂದರೆ ಒಂದು ತುತ್ತು ನನ್ನ ಮನೆಯಲ್ಲಿ ಜಾಸ್ತಿ ಇತ್ತು ಅಂದರೆ ಹಂಚ್ಕೊಂಡು ತಿಂತೀನಿ, ಇಲ್ಲ ಅಂತಂದರೆ ಇರೋದ್ರಲ್ಲಿ ಯಾರಿಗೆ ಜಾಸ್ತಿ ಇಲ್ಲೋ ಅವ್ರಿಗೆ ಫಸ್ಟ್ ಕೊಡ್ತೀನಿ. ಏನು ಮಾಡ್ಬೇಕು, ಎಲ್ಲರೂ ಒಟ್ಕೊಂಡು ಆ ತುತ್ತು ಯಾರು ಕಿತ್ಕೊಳ್ತಿದ್ದಾರೋ ಅವ್ರ ಜೊತೆ ಒಟ್ಕೊಂಡು ಹೋರಾಟ ಮಾಡಿ ಪಾಲು ಜಾಸ್ತಿ ಆಗಬೇಕು. ವಿಷಯ ಏನಾಗ್ತಾ ಇದೆ, ಪಾಲು ಕಡಿಮೆ ಆಗ್ತಿದೆ, ಪಾಲುದಾರರು ಜಾಸ್ತಿ ಆಗ್ತಿದೆ. ಈ ಸಂಘರ್ಷ ಬಗೆಹರಿತಿಲ್ಲ. ಪಾಲುದಾರರಿಗೆ ಅರಿವು ಬರ್ತಿರೋದು ಒಳ್ಳೆಯದು, ಆದರೆ ಪಾಲನ್ನು ಕಿತ್ಕೊಂಡು ಹೋಗ್ತಿರೋರು ಯಾರು ಅನ್ನೋದ್ರ ಬಗ್ಗೆ ನಮ್ಗೆ ಅರಿವು ಬರ್ತಿಲ್ಲ. ಅರಿವಿರುವವರು ಆ ಅರಿವನ್ನು ಕೊಟ್ಟು ಒಂದು ದೊಡ್ಡ ಹೋರಾಟವಾಗಿ ಅದನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದು ನಮ್ಮೊಳಗೂ ಬರುವಂತಹ ಪರಿವರ್ತನೆ ಆಗಬೇಕಾಗಿದೆ. ಯಾಕಂದರೆ ಅಂತರಂಗ ಬಹಿರಂಗ ಇವೆರಡು ಬೇರೆ ಬೇರೆ ಅಲ್ಲ ಅನ್ನುವುದು ಚಳುವಳಿಯ ಆಧ್ಯಾತ್ಮ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ನನಗೆ ಅತಿ ದೊಡ್ಡ ಉದಾಹರಣೆಯಾಗಿ ಯಾವಾಗಲೂ ಎದ್ದು ಕಾಣೋದೇನಪ್ಪ ಅಂದರೆ ಗೌರಿ ಲಂಕೇಶ್ ಅವರು. ಗೌರಿ ಲಂಕೇಶ್ ಅವರು ಅವರ ಇಡೀ ಜೀವನದಲ್ಲಿ ಅವ್ರಿಗಿದು ಯಾವ ಪರಿಚಯವೂ ಇರಲಿಲ್ಲ. ಅವ್ರಿಗೆ ಒಂದು ಮಧ್ಯಮ ವರ್ಗದ, ಆಮೇಲೆ ಸ್ವಲ್ಪ ಮೇಲ್ಮಧ್ಯಮ ವರ್ಗದ ಇಂಗ್ಲೀಷ್ ಎಜುಕೇಟೆಡ್ ಹೆಣ್ಣುಮಗಳಾಗಿ ವಾಪಸ್ಸು ಕರ್ನಾಟಕಕ್ಕೆ ಬಂದಾದಮೇಲೆ 2000ರಿಂದ 2017 ಆ ಜರ್ನಿ ಇದೆಯಲ್ಲ, ಅವರು ಆ ಜರ್ನಿನಲ್ಲಿ ಬಹಿರಂಗದಲ್ಲಿ ಬೆಂದು ಅಂತರಂಗದಲ್ಲಿ ಶುದ್ಧವಾಗುವ ಪ್ರಕ್ರಿಯೆ ಅಂತ ನನಗನ್ಸುತ್ತದೆ. ಆ ರೀತಿ ನಮ್ಮೊಳಗೆ ಆಗ್ತಿದೆಯಾ, ನಾವು ಆಗ್ತಿದ್ದೀವಿ ಅಂದರೆ ಪರಿಶುದ್ಧ ಮನುಷ್ಯರಾಗುವಂಥದ್ದು ಇದೆಯಲ್ಲ, ಮನುಷ್ಯ ಪ್ರೀತಿಯನ್ನು ಯಾವುದೇ ಬಗೆಯ ಭಿನ್ನ ಇಲ್ದಿರ ಕೊಡುವಂಥದ್ದೇನಿದೆ, ಹಂಚಿಕೊಳ್ಳುವುದು ಪ್ರೀತಿಯನ್ನು ಆ ರೀತಿ ಪರಿಶುದ್ಧವಾಗಿ ಹಂಚಿಕೊಳ್ಳುವಂಥದ್ದು. ಆ ಪರಿಶುದ್ಧತೆ ಬರಬೇಕು ಅಂದರೆ ನನ್ನಲ್ಲಿರೋ ಬ್ರಾಹ್ಮಣ್ಯ ಹೋಗಬೇಕು, ನನ್ನಲ್ಲಿರುವಂತಹ ಆ ರಿಲಿಜಿಯಸ್ ಫೆನಾಟಿಸಿಸಮ್ ಹೋಗಬೇಕು, ನನ್ನಲ್ಲಿರುವಂತಹ ಪುರುಷ ಪ್ರಾಧಾನ್ಯತೆ ಹೋಗಬೇಕು. ಅವೆಲ್ಲ ಬಂದರೆ ನಾನು ಮನುಷ್ಯ ಆಗ್ತೀನಿ. ಅದೇ ಥರ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿಯಾದಂಥ, ಯಾಕಂದರೆ ಇಂಟರ್ಸೆಕ್ಷನ್ ಅಂತ ಅದಕ್ಕೆ ಅಲ್ವ ನಾವು ಮಾತಾಡೋದು, ನೆಕ್ಸ್ಟ್ ಡೈಲಾಗ್ ಇರೋದು ಕೂಡ ಅದಕ್ಕೆ. ಅವೆಲ್ಲವೂ ಕೂಡ ಇರ್ತವೆ. ನಾನೊಬ್ಬ ಹೆಣ್ಣಾಗಿ ಹುಟ್ಟಿದ ಮಾತ್ರಕ್ಕೆ, ದಲಿತನಾಗಿ ಹುಟ್ಟಿದ ಮಾತ್ರಕ್ಕೆ, ಬ್ರಾಹ್ಮಣ ಮಧ್ಯಮ ವರ್ಗಾಗಿ ಹುಟ್ಟಿದ ಮೇಲೆ ಆ ಜರ್ನಿ ಭಾಳ ಕಷ್ಟ. ಸಾಯೋ ತನಕನೂ ಕೂಡ ನಾವು ಪರೀಕ್ಷೆನಲ್ಲಿ ಪಾಸ್ ಆದ್ವಿ ಅಂತ ಅನ್ಕೊಳ್ಳಂಗೆ ಇಲ್ಲ ನನ್ನ ಪ್ರಕಾರ. ಯಾರಾದರೂ ಹಂಗೆ ಹೇಳಿದ್ರೆ ಭಾಳ ಸಮಸ್ಯೆ ಇದೆ. ನನಗೆ ವಡಗೆರೆ ನಾಗರಾಜಯ್ಯ ಅವರು ಕೇಳಿದ ಪ್ರಶ್ನೆ ಯಾವಾಗಲೂ ಕೂಡ ಭಾಳ ಮುಖ್ಯ ಅನಿಸುತ್ತೆ. ನಾನು ಅವರು ಗೌರಿಬಿದನೂರಿಂದ ಬರ್ತಾಯಿದ್ವಿ. ಈ ಮಲೆಮಹದೇಶ್ವರ ಸ್ವಾಮಿದೊಂದು ಕಥೆ ಇದೆಯಂತಲ್ಲ ಸರ್, ರಾಚಪ್ಪ ಅಂತ ಅಂದ್ಬಿಟ್ಟು ಒಬ್ಬರು ಬರ್ತಾರೆ, ಲಿಂಗಾಯತ ಹಿನ್ನೆಲೆಯಿಂದನೇ ಬಂದವನು, ಶಿಶುಮಗ ಆಗೋಗ್ತಾನೆ. ಶಿಶುಮಗ ಆದಮೇಲೆ ಊರು ತುಂಬ ಓಡಾಡ್ಕೊಂಡು ಬರ್ತಾರೆ. ಓಡಾಡ್ಕೊಂಡ್ಮೇಲೆ ವಾಪಸ್ ಅವ್ರು ಹಳ್ಳಿಗೆ ಬರ್ತಾರೆ. ಹಳ್ಳಿಗೆ ಬಂದಾಗ ಹೋಗು ಭಿಕ್ಷೆ ಎತ್ಕೊಂಬ ಅಂತಾನೆ. ನಮ್ಮವರೆಲ್ಲ ಇರ್ತಾರೆ, ಭಿಕ್ಷೆ ಎತ್ಕೊಂಬರೋಕ್ಕಾಗ ಹೆಂಗಾಗುತ್ತೆ ಅಂತ ಕೇಳ್ತಾನೆ. ಇಷ್ಟು ವರ್ಷ ನನ್ನ ಜೊತೆ ಇದ್ದರೂ ನಮ್ಮವರು ನಿನಗೆ ಹೋಗಿಲ್ವಲ್ಲಯ್ಯ ಅಂತ ಆ ರಾಚಪ್ಪಂಗೆ ಆಗಲಿಲ್ಲ ಮನುಷ್ಯನಾಗೋದು, ನಿಮಗೆ ಹೆಂಗೆ ಆಗುತ್ತೆ ಸರ್ ಅಂತ ಕೇಳಿದ್ರು ವಡಗೆರೆ ಅವರು. ಅರೆ ಹೌದಲ್ವ ಅಂತ ನನಗೆ ಯಾವಾಗಲೂ ಅನಿಸುತ್ತದು. ಆ ಎಚ್ಚರ ಮನುಷ್ಯರಾಗಬೇಕು, ಎಲ್ಲವನ್ನು ಕಳ್ಕೊಳ್ಬೇಕು ಅನ್ನೋ ಎಚ್ಚರ ವ್ಯಕ್ತಿ ನೆಲೆಯಲ್ಲಿರಬೇಕು. ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಕಂಡುಕೊಂಡ ಉತ್ತರಗಳು ಪರಿಪೂರ್ಣವಲ್ಲ. 45ರ ನಂತರ ಜಾಗತಿಕ ವಿಶ್ವಸಂಸ್ಥೆ ಈಸ್ ಎ ಫೇಕ್ ಫ್ರಾಡ್. ನಮ್ಮ ದೇಶ ರಾಷ್ಟ್ರ ಅಂತ ಸಂವಿಧಾನ ಅಂತ ಏನು ಮಾಡ್ಕೊಂಡಿದ್ದೀವಿ, ಈ ಸಂವಿಧಾನ ಅಂಬೇಡ್ಕರ್ ಬರೆದ ಸಂವಿಧಾನ ಆದರೂ ಅಂಬೇಡ್ಕರ್ ಬಯಸಿದ ಸಂವಿಧಾನ ಅಲ್ಲ. ಇದರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ನಮ್ಮ ಜರ್ನಿ ಅಂಬೇಡ್ಕರ್ ಬರೆದ ಸಂವಿಧಾನದಿಂದ ಬಯಸಿದ ಸಂವಿಧಾನದ ಕಡೆ ಇರಬೇಕು. ಸಮಸ್ಯೆ ಏನಾಗೋಗಿದೆ, ಬರೆದ ಸಂವಿಧಾನ ಉಳಿಸ್ಕೊಳ್ಳೋದೇ ಕಷ್ಟ ಆಗೋಗಿದೆ ಇವತ್ತಿನ ಕಾಲಘಟ್ಟದಲ್ಲಿ. ದೇಶವಾಗಿ ನಾವು ಸುಳ್ಳುಗಳಲ್ಲಿ ಬದುಕ್ತಿದ್ದೀವಿ, ಸಮಾಜವಾಗಿ ಸುಳ್ಳುಗಳಲ್ಲಿ ಬದುಕ್ತಿದ್ದೀವಿ, ಚಳುವಳಿಗಳು ಕೂಡ ಹಲವು ಸುಳ್ಳುಗಳಲ್ಲಿ ಬದುಕ್ತಿದ್ದೀವಿ. ಈ ಸುಳ್ಳುಗಳನ್ನು ಮೀರಬೇಕು. ಸುಳ್ಳುಗಳನ್ನು ಮೀರಬೇಕು ಅಂತಂದರೆ ಪ್ರಶ್ನಿಸಬೇಕು. ಫಸ್ಟು ನಮ್ಮನ್ನು ನಾವು ಪ್ರಶ್ನಿಸ್ಕೋಬೇಕು, ನಮ್ಮ ಜೊತೆಗಿರೋರನ್ನ ಪ್ರಶ್ನಿಸಬೇಕು, ಬದಲಾಗಬೇಕು. ಬಹುಶಃ ಪ್ರೀತಿ ಅಂದರೆ ಅದು ಸಂಪೂರ್ಣ ಪ್ರೀತಿ ಆಗುವಂಥದ್ದು ಆ ಅರ್ಥದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟು ಪ್ರಶ್ನೆ
ನಾನು ನಾವಾಗುವುದು. ಪ್ರೀತಿ ಅಂದ್ರೆ ಅದೇ ಅಲ್ವಾ, ಒಬ್ರಿದ್ದವ್ರು ಇಬ್ಬರಾಗೋದು, ಇಬ್ಬರಿದ್ದವರು 4 ಯಥಾಶಕ್ತಿ ಎಷ್ಟಾಗ್ತಾರೋ ಅಷ್ಟಾಗುತ್ತೆ. ಆದರೆ SIR ಅದು ಪ್ರಾಬ್ಲಮ್ ಆಗೋಗಿದೆ. SIR ಅನ್ನು ಇನ್ನೊಂದು ಯುದ್ಧ ಪ್ರಾರಂಭ ಮಾಡಿದ್ದಾರೆ. 6 ಜನಕ್ಕಿಂತ ಜಾಸ್ತಿ ಆಗಿಬಿಟ್ರೆ ಅನುಮಾನಾಸ್ಪದರು ಅಂತ ಇನ್ನೊಂದು ಹೊಸದಾಗಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ತಂದಿಟ್ಟಿದ್ದಾರೆ. ನಿಮಗೂ ನಿಮ್ಮ ಅಮ್ಮಂಗೂ 15 ವರ್ಷ ಅಂತರ ಇರಲಿಲ್ಲ ಅಂತಂದರೆ ಡೌಟ್ಫುಲ್ ಅಂತ ಅದೇ ಕಟ್ಟಿರೋದು. ಅಮರ್ತ್ಯ ಸೇನ್ಗೂ ಕೂಡ ಇರಲಿ. ನಾವಾಗುವುದು ಹೇಗೆ, ಇದು ತುಂಬ ಮುಖ್ಯವಾದಂಥ ಪ್ರಶ್ನೆ. ಈ ನಾವಾಗುವುದರಲ್ಲಿ ನನ್ನನ್ನು ನಾನು ಕಳೆದುಕೊಳ್ಳೋದು ಹೆಂಗೆ? ನಾನು ನಿರ್ವಾಣದ ಬಗ್ಗೆ ಮಾತಾಡ್ತಿಲ್ಲ, ವೈರಾಗ್ಯದ ಬಗ್ಗೆ ಮಾತಾಡ್ತಾ ಇಲ್ಲ. ವಿಶಾಲ ಸತ್ಯದಲ್ಲಿ ಹಲವನ್ನು ಕಳ್ಕೊಂಡು ಮನುಷ್ಯರಾಗುವುದು ಹೇಗೆ ಅನ್ನೋ ಒಂದು ದೊಡ್ಡ ಜರ್ನಿ ಅದು. ಅದೊಂದು ನನ್ನ ಹಿನ್ನೆಲೆಯ ಕಾರಣಕ್ಕೆ ಸಂಸ್ಕೃತವೇ ಮಾತಾಡೋದಾದರೆ ಮಹಾಪ್ರಸ್ಥಾನ. ಶ್ರೀಯವರು ಮಹಾಪ್ರಸ್ಥಾನ ಅಂತ ಹೇಳ್ತಿದ್ರು. ಮಹಾಪ್ರಸ್ಥಾನ, ಆ ಪ್ರಸ್ಥಾನದಲ್ಲಿ ನಾವೆಲ್ಲರೂ ಪ್ರಯಾಣಿಕರೇ. ಇಷ್ಟು ಹೇಳಬೇಕು ಅನ್ನಿಸ್ತು. ಏನು ಹೇಳಿದೆ ಏನು ಹೇಳಲಿಲ್ಲ ಅಂತ ಗೊತ್ತಿಲ್ಲ. SIR ಭಾಷಣ ಮಾಡ್ಕೊಂಬಂದಿದ್ದೀನಿ ನಾನು ಕಳೆದ ಒಂದು ವಾರದಿಂದಲೂ ಕೂಡ. ಪ್ರತಿ ರಾತ್ರಿ ಪ್ರಯಾಣ. SIR ಅನ್ನೋದು ಇನ್ನೊಂದು ಯುದ್ಧ, ಅದನ್ನೊಂದು ಅರ್ಥ ಮಾಡ್ಕೊಂಬೋಣ. SIR ಅನ್ನೋದು ಒಂದು ಯುದ್ಧ. 31 ರಾಜ್ಯಗಳಲ್ಲೂ SIR ಮುಗಿದ ಮೇಲೆ 20 ಕೋಟಿ ಜನ ಮ್ಯಾಕ್ಸಿಮಮ್, 15 ಕೋಟಿ ಜನ ಮಿನಿಮಮ್, ಇವರು ಮತಪಟ್ಟಿಯಿಂದಲ್ಲ ನಾಗರಿಕತ್ವದಿಂದಲೇ ಹೊರಹಾಕಲ್ಪಡ್ತಾರೆ. ಆಗ ನಮಗೆ ಮನುಷ್ಯತ್ವದ ಪ್ರಶ್ನೆ ಬರುತ್ತೆ. ಡಾಕ್ಯುಮೆಂಟ್ ಇದ್ದವ್ರು ಬಚಾವಾಗ್ತಾರೆ, ಡಾಕ್ಯುಮೆಂಟ್ ಇಲ್ದಿರೋರು ಬೀದಿಗಿಳಿತಾರೆ. ಪ್ರಶ್ನೆ, ಡಾಕ್ಯುಮೆಂಟ್ ಇದ್ದವ್ರು ಏನು ಮಾಡ್ತಾರೆ, ಡಾಕ್ಯುಮೆಂಟ್ ಇಲ್ದಿರೋರು ಏನು ಮಾಡ್ತಾರೆ, ಡಾಕ್ಯುಮೆಂಟ್ ಇದ್ದವರು ಡಾಕ್ಯುಮೆಂಟ್ ಇಲ್ದಿರೋರಿಗೋಸ್ಕರ ಏನು ಮಾಡ್ತಾರೆ? ಈ ಪ್ರಶ್ನೆಗೆ ಜರ್ಮನಿ ಸರಿಯಾಗಿ ಉತ್ತರ ಕಂಡುಕೊಳ್ಳಿಲ್ಲ. ಅದಕ್ಕೆ ಅಲ್ಲಿ ಫ್ಯಾಸಿಸಮ್ ಅಂತ. ಇವತ್ತು ಮತ್ತೆ ಆ ಯುದ್ಧ ಅಗ್ನಿ ಪರೀಕ್ಷೆ ನಮ್ಮ ಹತ್ರ ಬಂದಿದೆ. ಕೆಲವರು ಪಾಸ್ ಆಗ್ಬೋದು. 11 ಡಾಕ್ಯುಮೆಂಟ್ಗಳಲ್ಲಿ ಒಂದು ಡಾಕ್ಯುಮೆಂಟ್ ಒಂದಷ್ಟು ಜನರ ಹತ್ರ ಇರ್ಬೋದು. ಕನಿಷ್ಠ 15ರಿಂದ 20 ಕೋಟಿ ಜನ ಏನು ಈ ಜಗತ್ತು, ಈ ಸಂವಿಧಾನ 75 ವರ್ಷ ಏನೇನೂ ಕೊಟ್ಟಿಲ್ವೋ, ಭೂಮಿ ಕೊಟ್ಟಿಲ್ಲ, ಬದುಕು ಕೊಟ್ಟಿಲ್ಲ, ಕೊಟ್ಟಿದ್ದು ಒಂದೇ ಒಂದು ಮತ. ಈಗ ಅದನ್ನು ಕಿತ್ಕೊಂಡ್ರು, ನಾಗರಿಕತ್ವವನ್ನು ಕಿತ್ಕೊತಿದ್ದಾರೆ. ಅದು ನಮ್ಮ ಮುಂದೆ, ನಮ್ಮ ಮೇಲೆ ನಡೆಸ್ತಿರುವಂಥ ಒಂದು ಯುದ್ಧ. ಈ ಯುದ್ಧದಲ್ಲಿ ಒಡೆದಾಳ್ತಿದ್ದಾರೆ ಯುದ್ಧದಲ್ಲಿ. ಸೊ ನಾವು ಒಡೆದೋಗ್ತೀವ, ಮನುಷ್ಯರಾಗಿ ಉಳ್ಕೋತೀವ? ಈ ಪ್ರಶ್ನೆನೂ ಇದೆ. ಸೊ ನಾವಾಗುವ ಪ್ರಕ್ರಿಯೆಯಲ್ಲಿ ನಿಜವಾದ ಪ್ರೀತಿಯನ್ನು ಗಳಿಸ್ಕೊಳ್ಳೋಣ. ಕ್ಷಮಿಸಿ, ಪ್ರೀತಿ ಬಗ್ಗೆ ನನಗಿಷ್ಟೇ ಮಾತಾಡೋಕೆ ಬರೋದು. ಬೇರೆ ಏನಾದರೂ ಇದ್ದರೆ ನಿಮ್ಮ ಮಾತುಗಳು ಕೇಳಿಸ್ಕೊತೀನಿ.